ದೋಸ್ತ ಮಾರ್ಕೆಟ್ದಾಗ ದೊಡ್ಡ ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ಗಳು ಯಾಕೆ ಅವೈಲೇಬಲ್ ಇಲ್ಲ? 30 HP ಗಿಂತ ಕಡಿಮೆ ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇದ್ದಾವೆ. 50 HP ಐತೇನ? ಇಲ್ಲ. 100 HP ಐತೇನ? ಇಲ್ಲ. ಯಾಕಿಲ್ಲ ಅನ್ನೋದು ನಿಂಗೇನಾದ್ರು ಗೊತ್ತಿದ್ದಾನೆ. ಕೆಲವೊಂದು ಪ್ರಾಬ್ಲಮ್ಗಳಿದಾವೆ. ಇವಾಗಿರುವಂಥ ಬ್ಯಾಟ್ರಿ ಟೆಕ್ನಾಲಜಿ ದೊಡ್ಡ ಟ್ರ್ಯಾಕ್ಟರ್ಗೆ ಸಪೋರ್ಟ್ ಮಾಡುವಷ್ಟ ಇಲ್ಲ. ಇದು ಒಂದೇ ಪ್ರಾಬ್ಲಮ. ಎಲೆಕ್ಟ್ರಿಕಲ್ ಮತ್ತು ಡೀಸೆಲ್ಗೆ ನೀ ಏನಾದರೂ ಕಂಪೇರ್ ಮಾಡಿದೆ ಅಂದ್ರೆ ಎರಡೂ ಸೇಮ್ ಸೇಮ್ ಹೊಲ್ದಾಗ ಕೆಲಸ ಮಾಡಕತ್ರೂ ಡೀಸೆಲ್ ಗಾಡಿ ಕಂಟಿನ್ಯೂಸ್ ಆಗಿ 10 ರಿಂದ 12 ತಾಸು ವರ್ಕ್ ಮಾಡ್ತಿದ್ವಿ. ಆದ್ರೆ ಎಲೆಕ್ಟ್ರಿಕಲ್ ಗಾಡಿ 3 ರಿಂದ 4 ತಾಸು ಭಾಳ ಆಗಿ ಹೋಯ್ತು, ನಿಂತ್ಕೊಂಡು ಬಿಡ್ತೈತಿ. ಮತ್ತು 8 ತಾಸು ಅದನ್ನು ಚಾರ್ಜಿಂಗ್ ಹಾಕಬೇಕಾಗ್ತೈತಿ. ರೂರಲ್ ಏರಿಯಾದಾಗ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳು ಅವೈಲೇಬಲ್ ಇಲ್ಲ. ಇದು 2ನೇ ಸೆಟ್ ಬ್ಯಾಕ. 3ನೇ ದೋಸ್ತ ರೊಕ್ಕ 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 ರೊಕ್ಕ. ಒಂದು ಡೀಸೆಲ್ ಗಾಡಿ ತರುವಂಥ ರೊಕ್ಕದಾಗ ನೀ ಎಲೆಕ್ಟ್ರಿಕಲ್ದ ಅರ್ಧ ಗಾಡಿನ ತೊಗೊಂಬರಕ್ಕೆ ಸಾಧ್ಯೈತಿ. ಇಟ್ ಮೀನ್ಸ್ ಡಬಲ್ ರೇಟ್ ನೀವು ಎಲೆಕ್ಟ್ರಿಕಲ್ ಗಾಡಿಗೆ ಕೊಡ್ಬೇಕಾಗ್ತೈತಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಗೌರ್ಮೆಂಟ್ದವ್ರು ಬಂದ ಹೆವಿ ಸಬ್ಸಿಡಿ ಕೊಟ್ಟರು ಅಂದ್ರೆ ನೀವು ಈ ಗಾಡಿ ಆ ಗಾಡಿ ಎರಡೂ ರೇಟ್ ಸಮ ಆಗೋ ಚಾನ್ಸಸ್ ಇದಾವು. ಡೀಸೆಲ್ ಟ್ರ್ಯಾಕ್ಟರ್ಗಳು ಏನು ಪವರ ಮತ್ತು ಪರ್ಫಾರ್ಮೆನ್ಸ್ ಕೊಡ್ತಾವೆ ನೋಡು, ಎಲೆಕ್ಟ್ರಿಕಲ್ ಟ್ರ್ಯಾಕ್ಟರ್ಗಳು ಕೊಡೋದ ಡೌಟೇ ಐತಿ ದೋಸ್ತ. ಇನ್ನ ತನಕರೇ ಪಾಸಿಬಲ್ ಇಲ್ಲ. ಮುಂದೆ ಯಾವ ಗೊತ್ತಾ,